ಯಾರು ಹೋದ್ರು ನಮಗೆ ಮರ್ಯಾದೆ ಕೊಡ್ತಾರೆ. ಸಣ್ಣವ್ರು ಹೋದ್ರು ಅಷ್ಟೇ ರೀ, ದೊಡ್ಡವ್ರು ಹೋದ್ರು ಅಷ್ಟೇ. ಎಲ್ಲ ಕೆಲಸಗಳು ಮಾಡ್ಯಾರ, ದಾರಿ ಪಾರಿ ಎಲ್ಲ ಅವರಿಂದ ಚಲೋ ಆಗ್ಯಾರ. ಎಲ್ಲ ರೋಡ್ ಮಾಡ್ಯಾರು, ಬೋರ್ ಹೊಡಿಸ್ಯಾರು. ಇಟ್ಟು ನಾವು ಕಟ್ಟುಡಿ ಕಟ್ಟತ್ತೇವ್ರಿಪ್ಪ ಅಂದ್ರೆ ರೊಕ್ಕ ಕೊಡ್ತಿದ್ದಾರೆ. ಕೆಲಸ ಚಲೋ ಮಾಡ್ಯಾರ ಸರ್, ಎಲ್ಲ ಬರೋಬ್ಬರಿ ಐತ್ರಿಪ್ಪ. ಹೊರಗಡೆ ಬಂದರೆ ಚಲೋ ಆಗುತ್ತೆ ಅಂತ ಹೇಳ್ತಾರೆ. ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟ್ ಮುಂದುವರಿತಾ ಇದೆ. ನಾವೀಗ ಯಾದವಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದಿದ್ದೇವೆ. ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಗ್ರಾಮ ಪಂಚಾಯತಿ ಕಾರ್ಯಾಲಯವೂ ಸಹ ಇದೆ. ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಯಜಮಾನ್ರೆ ಹೇಳಿ, ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ MLA ಇದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಗಾಗಿದೆ? ನಮ್ಮಲ್ಲಿ ಅಭಿವೃದ್ಧಿ ಎಲ್ಲ ಐತೆ ಸರ್. ಅವರು ಇದ್ರೊಳಗೆ ಅದಾರಂದ್ರು ನಮ್ಮಲ್ಲಿ ಎಲ್ಲ ನೀಗಿಸಿ ಕೊಟ್ಟಾರ್ರಿ. ಅವ್ರ ಮನೆಯವ್ರಿ ಎಲ್ಲರೂ ಮಾಡಿ ಇದನ್ನು ನಾವು ಯಾರೋ ಹೋದರೂ ನಾವು ಮಾಡ್ತೇವಪ್ಪ ಅಂತ ಹೇಳ್ಯಾರ್ರಿ. ಅವ್ರು ಯಾರು ಹೋದರೂ ಮಾಡಿಕೊಟ್ಟಾರ ಸರ್. ಕೆಲಸ ಎಲ್ಲ ಚೆನ್ನಾಗಿದಾವೆ ಸರ್. ಯಾವುದು ಒಂದು ನಿಂತಿಲ್ಲ ರೀ. ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ? ಲಾಸ್ಟ್ ಟೈಮು BJP ಇತ್ತು, ಅದರ ಲಾಸ್ಟ್ ಟೈಮ್ ಕಾಂಗ್ರೆಸ್ ಇತ್ತು. ನಮಗೆ ಪಕ್ಷ ಪಾತ್ರ ಇಲ್ರಿ ಸರ. ಇವ್ರು ನಮಗೆ ಭಾಳ ಐತ್ರಿ. ಯಾರು ಹೋದ್ರು ನಮಗೆ ಮರ್ಯಾದೆ ಕೊಡ್ತಾರೆ ರೀ. ಸಣ್ಣವ್ರು ಹೋದ್ರು ಅಷ್ಟೇ ರೀ, ದೊಡ್ಡವ್ರು ಹೋದ್ರು ಅಷ್ಟೇ. ನಮಗೆ ಮರ್ಯಾದೆ ಭಾಳ ಕೊಡ್ತಾರೆ ಸರ್ ಅವ್ರು. ಅದು ನಮಗೆ ಇಷ್ಟ ಆಗಿ ನಾವು ಅದನ್ನು ಇದನ್ನು ಮಾಡ್ತೇವ್ರಿ. ಅವ್ರದ ಇದನ್ನು ಮಾಡವ್ರಿ ನಾವು. ಈಗ ಅವರು ಒಳಗಡೆ ಇರೋದ್ರಿಂದ ಬೈ ಎಲೆಕ್ಷನ್ ಬರ್ಬೋದು, ಬಂದರೆ ಏನಾಗುತ್ತೆ? ಬಂದ್ರೆ ಅವ್ರದ್ದು ಆಕತ್ತೆ ಸರ. ಅವ್ರ ಮನೆಯವ್ರು ಯಾರೋ ಕೊಡ್ರಿ, ಅವರು ಸಣ್ಣವ್ರು ಕೊಡಲಿ ದೊಡ್ಡವ್ರು ಕೊಡಲಿ, ಅವ್ರ ಮನೆಯವ್ರದ್ದು ಆಕತ್ರಿ ಸರ್. ಅದು ನಮ್ಮ ಶ್ರೀಶೈಲ್ ಗೆದ್ದಿಕಿರಿ ಅಂತ ಹೇಳಿ ಸರ್. ನಿಮಗೇನು ಅನ್ಸುತ್ತೆ ಯಜಮಾನ್ರೆ? ನಮಗೂ ಒಳ್ಳೇದು ಅನಿಸ್ತದೆ ರೀ. ಎಲ್ಲ ಕೆಲಸಗಳು ಮಾಡ್ಯಾರ, ದಾರಿ ಪಾರಿ ಎಲ್ಲ ಅವರಿಂದ ಚಲೋ ಆಗ್ಯಾರ. ಮತ್ತು ನೀರಾವರಿ ಎಲ್ಲ ಚೆನ್ನಾಗಿದೆಯಾ? ನೀರಾವರಿ ಚೆನ್ನಾಗೈತಿ ರೀ. ಗೊಬ್ಬರ ಎಲ್ಲ ಸಿಗ್ತಾ ಇದೆಯಾ? ಅಲ್ಲಿ ಪಕ್ಕದಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ, ನಮ್ಮ MLA ಇಲ್ಲ, ನಮಗೆ ಗೊಬ್ಬರಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಗೊಬ್ಬರ ಸಿಕ್ಕಿಲ್ಲ. ಗೊಬ್ಬರ ಇವತ್ತಿನವರೆಗೆ ರೈತರಿಗೆ ಹಿರಿಯ ಗೊಬ್ಬರಿಗೆ ಮಳೆ ಆಗೈತಿ, ಗೊಬ್ಬರ ಸಿಗಾಕತ್ತೆ ಯಾರಿಲ್ಲ. ಯಾವ MLA, ಹಿಂದಿನ MLA ಆದ್ರಾತು, ಈ MLA ಆಯ್ತು, ಗೊಬ್ಬರದ್ದು ಬೀಜದ್ದು ಅಭಾವ ಐತಿ ರೈತರಿಗೆ. ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೆ? BJP ಬೆಟರ್ ಅನ್ಸುತ್ತಾ, ಕಾಂಗ್ರೆಸ್ ಬೆಟರ್ ಅನ್ಸುತ್ತಾ? ಅಲ್ಲ, ಯಾವುದಾದ್ರೂ ನಮ್ಮ ರೈತರಿಗೆ ಕೆಲಸ ಯಾರು ಮಾಡ್ತಾರೆ ಅವ್ರು ಬೆಟರ್ ಅನಿಸುತ್ತೆ. ಯಾರು ಮಾಡಲಿಲ್ಲ ಮತ್ತು ಅವ್ರು ಕೇಳ. ಹಾಂ, ಚೆನ್ನಪ್ಪ ಕುಮಾರ್ ಅಂತೇಳಿ. ನಾವೀಗ ಧಾರವಾಡ ಗ್ರಾಮೀಣ ಕ್ಷೇತ್ರದ ನರೇಂದ್ರ ಗ್ರಾಮಕ್ಕೆ ಬಂದಿದ್ದೇವೆ. ನರೇಂದ್ರ ಗ್ರಾಮದಲ್ಲಿ ಜನರ ಅಭಿಪ್ರಾಯ ಏನಿದೆ ಕೇಳೋಣ. ಇಲ್ಲೊಬ್ಬರು ಆಟೋ ಡ್ರೈವರ್ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಕಳೆದ 3 ವರ್ಷಗಳಿಂದ ಇಲ್ಲಿ ಕಾಂಗ್ರೆಸ್ MLA ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಕೂಡ ಇದೆ. ಅದಕ್ಕಿಂತ ಮುಂಚೆ BJP MLA ಇದ್ದರು, BJP ಗೌರ್ಮೆಂಟ್ ಇತ್ತು. ಈ ಭಾಗದಲ್ಲಿ ಅಭಿವೃದ್ಧಿ ಹೇಗಾಗಿದೆ? ನರೇಂದ್ರ ಗ್ರಾಮದಲ್ಲಿ ನೀವು ಯಾವ ರೀತಿ ಅಭಿವೃದ್ಧಿಯನ್ನು ನೋಡ್ತಾ ಇದ್ದೀರಾ? ಅದು ನಿಮ್ಮ ನಿರೀಕ್ಷೆಗೆ ತಕ್ಕಂಗೆ ಆಗಿದೆಯಾ? ಅಭಿವೃದ್ಧಿ ವಿನಯ್ ಕುಲಕರ್ಣಿ ಅವರು ಎಲ್ಲ ಭಾಳ ಕೆಲಸ ಮಾಡಿದ್ದಾರೆ. ಇಲ್ಲಿ ಎಲ್ಲ ರೋಡ್ಗಳು, ಹೊಲಗಳು, ರೋಡ್ಗಳು ಎಲ್ಲ ಕೆಲಸ ಭಾಳ ಉತ್ತಮವಾಗಿ ಮಾಡಿಕೊಟ್ಟಿದ್ದಾರೆ. ನಮಗೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಅವ್ರು ಒಳಗಡೆ ಇದ್ದಾರಲ್ಲ, ಅವರು ಒಳಗದಾರಿಗೆ ನಮ್ಗೆ ಇಲ್ಲಿ ರೆಸ್ಪಾಂಡ್ ಮಾಡೋಕ್ಕೆ ಏನು ಕೇಳೋರಿಲ್ಲ, ಹೇಳಾರಿಲ್ಲ. ಹಂಗಾಗಿ ಅವ್ರು ಒಳಗಡೆ ಸಮಸ್ಯೆ ಆಗಿದೆಯಾ? ಸಮಸ್ಯೆ ಮತ್ತೆ ಉಂಟಾಗೋದು ರೀ. ಅಂದ್ರೆ ರೈತರು ನಾವು ಎಲ್ಲಿ ಹೋಗ್ಬೇಕು, ಏನು ಕೇಳಬೇಕಾದ್ರೆ ಅವ್ರನ್ನೇ ಕೇಳ್ತಿದ್ದೀವಿ. ಮತ್ತು ಈಗ ಯಾರು ಅಂತ ಕೇಳೋದನ್ನು ನಮಗೂ ಗೊತ್ತಾಗಲ್ಲ, ಆಗಿದೆ ಅಷ್ಟೇ. ಈಗ ಕೋರ್ಟಲ್ಲಿ ಆದೇಶ ಆಗಿ ಅವರ ಶಾಸಕ ಸ್ಥಾನ ರದ್ದಾದರೆ ಬೈ ಎಲೆಕ್ಷನ್ ಬರೋ ಸಾಧ್ಯತೆ ಇದೆ. ಬಂದರೆ ಏನಾಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಬೈ ಎಲೆಕ್ಷನ್ ಬಂದರೆ ಮತ್ತವರು ಗೆಲ್ತಾರನ್ನೋ ಅಭಿಪ್ರಾಯ, ವಿಶ್ವಾಸ ಇದೆ. ಯಾಕೆ ಅಷ್ಟೇ ಕೆಲಸ ಮಾಡಿದ್ದಾರೆ ನಮ್ಮ ಇಲ್ಲಿ. ನಿಮಗೆಲ್ಲ ಅನುಕೂಲ ಆಗಿದೆಯಾ? ಅನುಕೂಲ ಆಗಿದೆ ಸರ್. ವೈಯಕ್ತಿಕವಾಗಿ ನಿಮ್ಗೆ ಏನು ಅನ್ಸುತ್ತೆ? ಅವರು ಹೊರಗಡೆ ಬಂದರೆ ಚಲೋ ಆಗುತ್ತೆ ಅಂತ ಹೇಳ್ತೀವಿ ಸರ್. ಹೊರಗಡೆ ಬರಲಿ, ಚಲೋ ಆಗೋದು. ನರೇಂದ್ರ ಗ್ರಾಮದಲ್ಲಿ ಮತ್ತೊಬ್ರು ಹಿರಿಯರಿದ್ದಾರೆ. ಯಜಮಾನ್ರೆ, ಏನು ನಿಮ್ಮ ಹೆಸರು? ನಿಂಗನಗೌಡ ಪಾಟೀಲ್. ಹೆಂಗೈತೆ ಇಲ್ಲಿ ಅಭಿವೃದ್ಧಿ ಎಲ್ಲ? ಹೆಂಗಾಗೈತೆ? ಇಲ್ಲೇ ಕಾಯಿ ಮುನ್ನ ಕುಲ್ಕೊಂಡು ತಂದವು ನಾವು. ಈಗ ಅವ್ರ ಪಾಪ ಒಳಗದಾರ, ನಮಗೇನು ಮಾಡಾಕ್ಬಾರ್ದು. ಎಲ್ಲ ರೋಡ್ ಮಾಡ್ಯಾರು, ಬೋರ್ ಹೊಡಿಸ್ಯಾರು, ಸಹಾಯ ಮಾಡ್ಯಾರು. ಆದ್ರೆ ಈಗ ಸದ್ಯ ಅವ್ರು ಒಳಗಿದ್ದಕ್ಕೆ ಏನು ಮಾಡಕ್ಕೆ ನಮಗೆ ಸಾಧ್ಯ ಇಲ್ಲ. ಆ ಬಳಿಕ ಅವ್ರ ಮನೆಯವ್ರು ನಿಂದಿರ್ತೇವೆ ಅಂದ್ರೆ ನಿಂದಿರಿ ಅಂದೀವಿ, ಅವರು ನಿಂತರ, ಅವರು ಬಂದ್ರಿ. ಮತ್ತು ಅದಕ್ಕೆ ನಾವೇನು ಇದನ್ನು ಮಾಡೇ ಇಲ್ಲ. ಕೆಲಸಗಳೆಲ್ಲ ಚಲೋ ಆಗೈತಾ? ಐತಿ ಆದ್ರೆ ಈಗ ಸದ್ಯ ಅವ್ರು ಮಾಡಿದ ಕೆಲಸ ಇಲ್ಲ. ತಾಂತ್ರಿಕ ಅರ್ಧ ಮಾಡ್ತಾರೋ, ಅರ್ಧ ಬಿಟ್ಟು ಹೋಗ್ಬಿಡ್ತಾರೆ. ಮೊದಲು ಅವ್ರು ಮಾಡ್ತಿದ್ರಲ್ರಿ, ಅವ್ರು ಎಲ್ಲಿ ಮಾಡ್ಯಾರಲ್ಲ ಅಲ್ಲಿ ಹುಸಿ ಹೋಗಿಲ್ಲ. ಇನ್ನೂ ರೋಡ್ ತೋರಿಸ್ತೇವೆ ನಾವು ಅವ್ರಿಗೆ, ಅವ್ರು ಮಾಡಿದ್ದ. ಹೌದ್ರಿ, ಭಾಳ ಚೆನ್ನಾಗಿ. ಈ ಟೈಮ್ಗೆ ಬರ್ರಿ ಅಂದ್ರೆ ಬರಾರು, ನಮ್ಮ ಕೆರೆ ಪೂಜೆ ಮಾಡಂದ್ರೆ ಮಾಡಾರು. ಇಟ್ಟು ನಾವು ಕಟುಡಿ ಕಟ್ಟತ್ತೇವ್ರಿಪ್ಪ ಅಂದ್ರೆ ರೊಕ್ಕ ಕೊಡ್ತಿದ್ದಾರೆ. ಈಗ ಅವ್ರ ಮೇಲೆ ಒಂದು ಆರೋಪ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾವೇನು ಹೇಳ್ತೇವೆ ಅಂದ್ರೆ ನಮಗೆ ತೂಗಲ್ಲ ಅದು. ಯಾಕಂದ್ರೆ ದೊಡ್ಡ ದೊಡ್ಡ ಮಂದಿ ಅದ,
ನಮಗೆ ತೂಗುವಲ್ಲ ಆದ್ರೆ ಬರಲಿಪ್ಪ ಅಂತೇಳಿ ಅನ್ನೋದು ಅಷ್ಟೇ ಬೇಡ್ಕೋತ. ನಿಮ್ಮ ಹೆಸರು? ನಿಂಗನಗೌಡ ಪಾಟೀಲ್. ನಿಮಗೇನು ಅನ್ಸುತ್ತೆ ಯಜಮಾನ್ರೆ? ಕೆಲಸ ಚಲೋ ಮಾಡ್ಯಾರ ಸರ್. ಹೌದಾ? ಹಾಂ ಸರ್, ಕೆಲಸ ಚಲೋ ಮಾಡ್ಯಾರ. ಈಗ ಬೈ ಎಲೆಕ್ಷನ್ ಬಂದರೆ ನೀವು ಯಾರ ಕಡೆ ಮಾಡ್ತೀರಾ? ನಾವು ಕಾಂಗ್ರೆಸ್ನವರು ಸರ್. ಕಾಂಗ್ರೆಸ್ನವ್ರು ನೀವು? ಓಕೆ. ನಿಮಗೇನು ಅನ್ಸುತ್ತೆ ಯಜಮಾನ್ರೆ? ಬರೋಬ್ಬರಿ ಐತಿ ರೀ. ಯಾರು ಬರೋಬ್ಬರಿ? ಎಲ್ಲ ಬರೋಬ್ಬರಿ ಐತ್ರಿಪ್ಪ. ಯಾವುದು? ಕಾಂಗ್ರೆಸ್ಸಾ, JDS, ಕಾಂಗ್ರೆಸ್ಸಾ, ಎಲ್ಲ ಬರೋಬ್ಬರಿ ಐತ್ರಿ. ಎಸ್, ವಿನಯ್ ಕುಲಕರ್ಣಿ ಅವರ ಪರವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳ್ರಿ. ಅವರು ನಮ್ಮ ಕಡೆ ಎಲ್ಲ ಫೋಟೋಗಳು ಅದಾವು, ಎಲ್ಲ ಕ್ಯಾಲೆಂಡರ್ ಅದಾವು. ಅವ್ರು ನಮ್ಗೆ ಹೆಲ್ಪ್ನು ಭಾಳ ಮಾಡ್ಯಾರ, ಬೋರ್ ಸತೇಲಿ ಹೊಡಿಸ್ಕೊಟ್ಟಾರ. ಓಕೆ. ಎಸ್, ಇದು ನರೇಂದ್ರ ಗ್ರಾಮದಲ್ಲಿರುವಂಥ ಗ್ರಾಮಸ್ಥರ ಅಭಿಪ್ರಾಯ. ಇಲ್ಲಿರುವಂಥ ಗ್ರಾಮದಲ್ಲಿ ಅಭಿವೃದ್ಧಿ ಆಗಿದೆ, ಅದು ವಿನಯ್ ಕುಲಕರ್ಣಿ ಅವರ ಕಡೆಯಿಂದ ಆಗಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ಇಲ್ಲಿರುವಂಥ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ವಿನಯ್ ಕುಲಕರ್ಣಿ ಅವರು ಜೈಲು ಸೇರಿದ್ರೂ ಸಹ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಅವರ ಪ್ರಭಾವ ಮಾತ್ರ ಯಾವುದೇ ರೀತಿಯಲ್ಲೂ ಕಡಿಮೆ ಆಗಿಲ್ಲ. ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ಗಾಗಿ ಇವತ್ತು ಪೊಲಿಟಿಕಲ್ 360 ತಂಡ ಧಾರವಾಡದ ಗ್ರಾಮೀಣ ಭಾಗಗಳಿಗೆ ಭೇಟಿ ಕೊಟ್ಟಿತ್ತು. ಬೆಳಿಗ್ಗೆಯಿಂದ ಸಂಜೆವರೆಗೂ ಸರಿಸುಮಾರು 30 ಹಳ್ಳಿಗಳ ಪ್ರವಾಸದಲ್ಲಿ ನಮಗೆ ಕಂಡಿದ್ದು ಅಚ್ಚರಿಯ ಫಲಿತಾಂಶ. ಹೌದು, ಹಾಲಿ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ಜೈಲು ಪಾಲಾಗಿದ್ದರೂ ಸಹ ಅವರ ಪ್ರಭಾವ ಹಾಗೂ ಅವರ ಮೇಲಿನ ಅಭಿಮಾನ ಇನ್ನೂ ಸಹ ಕಡಿಮೆ ಆಗಿಲ್ಲ. ಇನ್ನು BJP ಅಭ್ಯರ್ಥಿಯಾದಂಥ ಅಮೃತ್ ದೇಸಾಯಿ ಅವರ ಪರವಾಗಿ ಒಂದಿಷ್ಟು ಅಭಿಪ್ರಾಯಗಳಿದ್ರೂ ಸಹ ಅವರ ಕೆಲಸ ಸಮಾಧಾನವಾಗಿಲ್ಲ ಅನ್ನೋ ಮಾತುಗಳನ್ನು ಈ ಭಾಗದ ಜನರು ಹೇಳ್ತಿದ್ದಾರೆ. ಒಟ್ಟಾರೆ ಇಡೀ ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಶೇಖರೀಕರಿಸಿ ನೋಡಿದಾಗ 80-20ರ ಅಭಿಪ್ರಾಯದಲ್ಲಿ ವಿನಯ್ ಕುಲಕರ್ಣಿ ಪರವಾಗಿ ಇಲ್ಲಿ ಜನಾಭಿಪ್ರಾಯ ಇದೆ. ಮುಂದಿನ ದಿನಗಳಲ್ಲಿ ಅವರ ಶಾಸಕ ಸ್ಥಾನ ಅಧಿಕೃತವಾಗಿ ಅನರ್ಹವಾಗಿ ಉಪಚುನಾವಣೆ ಘೋಷಣೆಯಾದರೆ ಅವರು ಅಥವಾ ಅವರ ಕುಟುಂಬಸ್ಥರು ಸ್ಪರ್ಧಿಸಿದರೆ ಆ ಕಾಂಗ್ರೆಸ್ಗೆ ಗೆಲುವು ಖಚಿತ ಅನ್ನೋ ಮಾತುಗಳನ್ನು ಈ ಭಾಗದ ಜನರ ಅಭಿಪ್ರಾಯದಲ್ಲಿ ಹೇಳಬಹುದಾಗಿದೆ. ಇದಿಷ್ಟು ಇವತ್ತಿನ ಗ್ರೌಂಡ್ ರಿಪೋರ್ಟ್. ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಳಿಗಾಗಿ ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ಗಳನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ನಲ್ಲಿ ಫಾಲೋ ಮಾಡಿ, ನಮ್ಮ ಮ್ಯಾಗ್ಝಿನನ್ನು ಚಂದಾದಾರರಾಗುವ ಮುಖಾಂತರ ಎಲ್ಲ ಪೊಲಿಟಿಕಲ್ ಸುದ್ದಿಗಳನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳಿ.